ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ವಿಶ್ವ ಪುಸ್ತಕ ದಿನಾಚರಣೆ ಅಂಗವಾಗಿ ಓಶೋ ಸ್ಮರಣೆ ಪುಸ್ತಕ ವಿತರಣೆಯಾಗುವ ಅನ್ನಸಂತರ್ಪಣೆ. ಇಂದು ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರಿನಲ್ಲಿ ವಿಶ್ವ ಪುಸ್ತಕ ದಿನಾಚರಣೆಯನ್ನ ಭಕ್ತಿ ಭಾವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಯಿ ಕಿರಣ್ ಆಧೋನಿ ಗುರುಜಿಯವರು ತಮ್ಮ ಮೊದಲ ಗುರುವಾದ ಓಶೋ ರಾಜೇಶ್ ಅವರನ್ನ ಭಾವಪೂರ್ಣವಾಗಿ ಸ್ಮರಿಸಿದರು. ಗುರುಜಿ ತಮ್ಮ ಮಾತಿನಲ್ಲಿ ಓಶೋ ಅವರ ವೈಚಾರಿಕ ಆಳವನ್ನ ವಿವರಿಸುತ್ತಾ ಅವರು ಕೇವಲ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ, ಜ್ಞಾನ ಪರಂಪರೆಯ ಮಹಾನ್ ಅನ್ವೇಷಕರಾಗಿದ್ದರು ಎಂದು ಹೇಳಿದರು. ಓಶೋ ಅವರು ಜೀವನದ ಪ್ರತಿಯೊಂದು ಅಂಶವನ್ನ ಪ್ರಶ್ನಿಸುವ ಧೈರ್ಯವನ್ನ ಹೊಂದಿದ್ದು, ಮಾನವ ಮನಸ್ಸಿನ ಸ್ವಭಾವ, ಧರ್ಮ, ಧ್ಯಾನ ಮತ್ತು ಸ್ವಾತಂತ್ರ್ಯದ ಕುರಿತು ವಿಶಿಷ್ಟ ದೃಷ್ಟಿಕೋನವನ್ನ ನೀಡಿದರು. 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಓದಿದರೆಂಬ ಉಲ್ಲೇಖಗಳಿದ್ದು, ವೈಯಕ್ತಿಕ ಗ್ರಂಥಾಲಯದಲ್ಲಿ ಲಕ್ಷಾಂತರ ಪುಸ್ತಕಗಳಿದ್ದವು ಎಂದು ಹೇಳಲಾಗುತ್ತದೆ. ಓದುವಾಗ ಅವರು ಸಂಪೂರ್ಣ ಏಕಾಗ್ರತೆಯಿಂದ ವಿಷಯವನ್ನ ಒಳಗೊಳ್ಳುತ್ತಿದ್ದರೆಂಬುದು ಮತ್ತು ಒಂದು ಬಾರಿ ಓದಿದ ವಿಷಯವನ್ನ ಪುನಃ ಓದಲು ಅಗತ್ಯವಿಲ್ಲದಷ್ಟು ಸ್ಪಷ್ಟವಾಗಿ ಗ್ರಹಿಸುತ್ತಿದ್ದರೆಂಬುದು ಅವರ ಜ್ಞಾನಾಪ್ಯಸೆಯನ್ನ ತೋರಿಸುತ್ತದೆ. ಭಗವದ್ಗೀತಾ, ಉಪನಿಷತ್ತುಗಳು ಸೇರಿದಂತೆ ಗೌತಮ್ ಬುದ್ಧ ಮತ್ತು ಕಬೀರ ಹಾಗೂ ಜಗತ್ತಿನ ಅನೇಕ ತತ್ವಜ್ಞಾನಿಗಳ ವಿಚಾರಧಾರೆಗಳನ್ನು ಅವರು ಅಧ್ಯಯನ ಮಾಡಿದ್ದು, ತಮ್ಮ ಉಪನ್ಯಾಸಗಳ ಮೂಲಕ ಅವುಗಳನ್ನು ಜನರಿಗೆ ಸರಳವಾಗಿ ತಲುಪಿಸಿದರು ಎಂದು ಗುರೂಜಿ ಹೇಳಿದರು. ಇಂದಿಗೂ ಅವರ ಉಪದೇಶಗಳು ಜಗತ್ತಿನಾದ್ಯಂತ ಅನೇಕ ಮಂದಿಗೆ ದಾರಿದೀಪವಾಗಿವೆ. ಈ ದಿನದ ಅಂಗವಾಗಿ ಮಂದಿರದಲ್ಲಿ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ರಾಯಚೂರಿನ ಖ್ಯಾತ ಸಾಹಿತಿಗಳಾದ ಈರಣ್ಣ ಬೆಂಗಾಲಿ ರಚಿತ ಅನೇಕ ಪುಸ್ತಕಗಳನ್ನು ಸಾಯಿ ಭಕ್ತಾದಿಗಳಿಗೆ ವಿತರಿಸಲಾಯಿತು. ಈ ಮೂಲಕ ಓದುವ ಅಭ್ಯಾಸವನ್ನ ಉತ್ತೇಜಿಸುವ ಉದ್ದೇಶ ಹೊಂದಲಾಗಿತ್ತು. ಇದೇ ವೇಳೆ ಡಿ ವೀರೇಶ್ ಯಾದವ್ ಅವರು ಮಾತನಾಡಿ, ಡಿಜಿಟಲ್ ಯುಗದಲ್ಲಿದ್ದರೂ ಪುಸ್ತಕಗಳ ಮಹತ್ವ ಕಡಿಮೆಯಾಗಿಲ್ಲ. ಪ್ರತಿಯೊಬ್ಬರೂ ದಿನನಿತ್ಯ ಓದಿಗೆ ಸಮಯ ಮೀಸಲಿಡಬೇಕು. ಓದುವ ಸಂಸ್ಕೃತಿ ಉಳಿದರೆ ಮಾತ್ರ ಸಮಾಜದಲ್ಲಿ ಜ್ಞಾನ ಮತ್ತು ಮೌಲ್ಯಗಳು ಉಳಿಯುತ್ತವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಾಯಿ ಭಕ್ತಾದಿಗಳು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಹಲವರು ಈ ರೀತಿಯ ಪುಸ್ತಕ ವಿತರಣೆ ಕಾರ್ಯಕ್ರಮಗಳು ಓದುವ ಅಭ್ಯಾಸವನ್ನ ಬೆಳೆಸಲು ಪ್ರೇರಣೆ ನೀಡುತ್ತವೆ. ಆಧ್ಯಾತ್ಮಿಕ ಹಾಗೂ ಜ್ಞಾನ ಸಂಬಂಧಿತ ಪುಸ್ತಕಗಳು ಜೀವನದ ದಿಕ್ಕನ್ನು ತೋರಿಸುತ್ತವೆ ಎಂದು ಹೇಳಿದರು. ರವಿಕುಮಾರ್ ನಾಯ್ಕ್ ಸ್ವಾಗತಿಸಿದರು. ನರಸಪ್ಪ ಕೊನೆಯಲ್ಲಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಭಾಗವಹಿಸಿ ಪುಸ್ತಕಗಳನ್ನು ಸ್ವೀಕರಿಸಿದರು. ಕಾರ್ಯಕ್ರಮದ ನಂತರ ಸಾವಿರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಸೇವೆಯನ್ನ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಒಟ್ಟಿನಲ್ಲಿ ವಿಶ್ವ ಪುಸ್ತಕ ದಿನಾಚರಣೆಯ ಈ ಆಚರಣೆ ಜ್ಞಾನ ಹಂಚಿಕೆ, ಓದುವ ಅಭ್ಯಾಸ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಿಗೆ ಪ್ರೇರಣೆಯಾದ ಮಹತ್ವದ ಕಾರ್ಯಕ್ರಮವಾಗಿತ್ತು. ನಿಮಗೆ ಜಗತ್ತನ್ನ ಬೆಳಗಲು ಸೂರ್ಯ ಬೇಕು, ಹಾಗೆ ನಮ್ಮ ಬದುಕನ್ನ ಬೆಳಗಲು ಪುಸ್ತಕಗಳು ಬೇಕು. ಪುಸ್ತಕವಿಲ್ಲದ ಕೋಣೆ, ಹೃದಯವಿಲ್ಲದ ದೇಹವಿದ್ದಂತೆ. ನಮ್ಮ ದೇಹಕ್ಕೆ ಹೃದಯ ಎಷ್ಟು ಪ್ರಾಮುಖ್ಯವೋ ಹಾಗೆ ಪುಸ್ತಕಗಳು ಪ್ರಾಮುಖ್ಯ. ಪುಸ್ತಕ ಜ್ಞಾನಾರ್ಜನೆಯನ್ನ ಹೆಚ್ಚು ಮಾಡ್ತದೆ. ಈ ಏಪ್ರಿಲ್ 23 ಯಾಕೆ ಪುಸ್ತಕದ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ? 1995ರಲ್ಲಿ ಯುನೆಸ್ಕೋ ಒಂದು ಸಮ್ಮೇಳನದಲ್ಲಿ ಈ ಒಂದು ವಿಲಿಯಂ ಶೇಕ್ಸ್ಪಿಯರ್ ಅಂತ ನಾವು ಕೇಳಿರ್ಬೋದು, ಅಗರ್ವಾಲ್ ಅಂತ ಖ್ಯಾತ ಸಾಹಿತಿಗಳ ಒಂದು ಸ್ಮರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ 1995ರಲ್ಲಿ ಪ್ಯಾರಿಸ್ ನಡೆದಂತಹ ಒಂದು ಬೃಹತ್ ಸಮ್ಮೇಳನದಲ್ಲಿ ಪ್ರತಿ ಏಪ್ರಿಲ್ 23 ಪುಸ್ತಕದ ದಿನಾಚರಣೆ, ಅದು ವರ್ಲ್ಡ್ ಬುಕ್ ಡೇ, ವಿಶ್ವ ಪುಸ್ತಕದ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಮನೆಯ ಕಿಟಕಿಯನ್ನ ತೆರೆದರೆ ಏನು ಬರುತ್ತದೆ? ಬೆಳಕು ಬರುತ್ತದೆ. ಪುಸ್ತಕದ ಪೇಜಗಳನ್ನು ತೆಗೆದು ಓದಿದರೆ ಜ್ಞಾನಕ್ಕೆ ಬೆಳಕು ಬರುತ್ತದೆ. ಕವಿಗಳು ಹೇಳುವಂತ ನೋಡಿ. ಅದಕ್ಕೆ ನಾವು ಪುಸ್ತಕ ಅಧ್ಯಯನ ಮಾಡದಿದ್ದರೆ ಹೆಂಗೆ ನಮ್ಮ ಪ್ರಯಾಣ ಆಗುತ್ತದೆ? ತೂತು ಬಿದ್ದ ದೋಣಿಯಲ್ಲಿ ಪ್ರಯಾಣ ಮಾಡಿದರೆ ದೋಣಿ ದಡವ ಸೇರುತ್ತದೆ. ಹಾಗೆ ಪುಸ್ತಕವನ್ನ ಅಭ್ಯಾಸ ಮಾಡದೆ ಹೋದರೆ ನಮ್ಮ ಜೀವನ ಸಾರ್ಥಕ ಆಗುವುದಿಲ್ಲ. ಅದಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ದ ಬುಕ್ಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ. ದ ಬುಕ್ಸ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ದಿನದ 14 ಗಂಟೆವರೆಗೆ ಅಧ್ಯಯನ ಮಾಡಿದಂತ ಮಹಾನ್ ವ್ಯಕ್ತಿ, ಹೌದಾ? ಅಧ್ಯಯನ ಮಾಡಿದಂತ ಮಹಾನ್
ಶಿಕ್ಷಣ ಪ್ರೇಮಿ ವಿದ್ಯಾರ್ಥಿಗಳ ಪ್ರೇಮಿಯಾಗಿರುವಂತಹ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳು ಪುಸ್ತಕವನ್ನ ಓದುವುದರ ಮೂಲಕ ಇವತ್ತು ಉನ್ನತ ಹುದ್ದೆಗೆ ನಾನು ಹೋಗಿದ್ದೇನೆ ಅಂದ್ರೆ ಅದು ಪುಸ್ತಕದ ಜ್ಞಾನದ ಮೂಲಕ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ ಅಂದ್ರೆ ಅದು APJ ಅಬ್ದುಲ್ ಕಲಾಂ ಅವರು. ಅಣ್ಣ ಬಸವಣ್ಣ ವಚನಗಳನ್ನ ಬರೆಯುವುದಕ್ಕಿಂತ ಮುಂಚಿತವಾಗಿ ಆ 777 ಏನು ಶರಣರಿದ್ದಿಲ್ಲ ಆ ಎಲ್ಲ ಶರಣರ ವಚನಗಳನ್ನ ಓದಿದ ಮೇಲೆ ತಾನು ವಚನವನ್ನು ರಚನೆ ಮಾಡ್ತದೆ. ಅಂದ್ರೆ ಅದು ಸಹ ಒಂದು ಪುಸ್ತಕದ ಅಥವಾ ವಚನಗಳ ಪುಸ್ತಕವನ್ನು ಓದುತ್ತದೆ ಎನ್ನುವುದನ್ನು ನಾವು ಅಧ್ಯಯನದಿಂದ ತಿಳಿತಾ ಇದ್ದೇವೆ. ಇವತ್ತ ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಹೌದಾ, ವಾಟ್ಸಪ್ ಬಂದಿದೆ, ಇಮೇಲ್ ಬಂದಿದೆ. ಇವೆಲ್ಲ ಪ್ರಭಾವದಿಂದ ಪುಸ್ತಕಗಳನ್ನು ಓದುವಂತ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಪುಸ್ತಕಗಳನ್ನು ಓದುವುದರ ಜ್ಞಾನದ ವೃದ್ಧಿ ಆಗ್ತಾ ಇದೆ, ವ್ಯಕ್ತಿತ್ವ ವಿಕಾಸವಾಗ್ತಾ ಇದೆ, ವಾಕ್ಚಾತುರ್ಯ ಹೆಚ್ಚಾಗ್ತದೆ, ಶಬ್ದ ಭಂಡಾರ ಹೆಚ್ಚಾಗ್ತದೆ, ಸಾಹಿತ್ಯಿಕ ಮತ್ತು ಸಂಸ್ಕೃತ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ವಿಷಯದ ಜ್ಞಾನದಿಂದ ಸಂಪೂರ್ಣವಾಗಿ ಭಾಷಣ ಮಾಡುವಂತ ಕಲೆಯನ್ನು ಆಗ್ತಾ ಇದೆ. ಇವತ್ತ ಮಹಾನ್ ವ್ಯಕ್ತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟರು. ಯಾಕ? ಅವರು ಬರೆದಿರುವಂತಹ ಪುಸ್ತಕ ಇವತ್ತ ರಾಮಾಯಣ ದರ್ಶನವಾಗಿರುವುದು ಕುವೆಂಪು. ಈಗ ಸುಮಾರು 8 ಜನ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಕಾರಣ ಹಲವಾರು ಪುಸ್ತಕಗಳನ್ನ ಓದಿ, ಹಲವಾರು ವಿಷಯಗಳನ್ನ ಓದಿ ಅವರು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯುವುದು ಅಷ್ಟು ಸರಳವಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಗಬೇಕಾದ್ರೆ ನೂರಾರು ಪುಸ್ತಕಗಳನ್ನ ಬರೆಯುವುದರ ಜೊತೆಗೆ ಸಾವಿರಾರು ಪುಸ್ತಕಗಳನ್ನ ಓದಬೇಕು. ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಬರ್ತಾನೆ ಅಂದ್ರೆ ಅಷ್ಟು ಸರಳವಲ್ಲ. ಅವನು ಬೇರೆ ಬೇರೆ ಮೂಡೋದು ಎಲ್ಲ ಪುಸ್ತಕಗಳನ್ನ ಅದಕ್ಕೆ ಪೂರಕವಾಗಿರುವಂತಹ ಪುಸ್ತಕಗಳ ಅಧ್ಯಯನ ಮಾಡಿ ತನ್ನದೊಂದು ಪುಸ್ತಕ ಬರೀತಾನೆ. ಹಾಗೆ ಸುಮಾರು ನಮ್ಮ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಮಹನೀಯರಿರುವಂತಹ ಆ ಪುಸ್ತಕಗಳು ಪ್ರಸಿದ್ಧಿಯಾದ. ನಮ್ಮ ಗುರುಜವರು ಯಾಕೆ ಪುಸ್ತಕ ಕೊಡ್ತಾರೆ ಅಂದ್ರೆ ಬರೆದವರ ಪರಿಚಯ ನಿಮ್ಗೆ ಆಗ್ತಾ ಇದೆ, ಓದ್ತಿರಲ್ಲ ಈ ಪುಸ್ತಕ ಯಾರು ಬರೆದವರ ಪರಿಚಯ ಆಗ್ತದೆ, ಜೊತೆಗೆ ಅವರಿಗೆ ಪ್ರೋತ್ಸಾಹ ನೀಡಿದಂತಾಗ್ತದೆ ಅಂತ ಮಹತ್ವ ಕಾರ್ಯಕ್ರಮ. ಇವತ್ತ ವಿಶ್ವ ಪುಸ್ತಕದ ದಿನಾಚರಣೆಯ ಆಚರಣೆ ಕಾರ್ಯಕ್ರಮವನ್ನ ಗುರುಜಿಯವರು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅವಕಾಶಕ್ಕೆ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ಬರಬೇಕು. ಜಾಗಿ ಜಯ ಮಾಡಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.